ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಆಫೀಸಲ್ಲಿ ಯೂಸ್ ಮಾಡುವಂಥ ಡೈಲಿ ಯೂಸ್ ಸೆಂಟೆನ್ಸಸ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಹಾಗಿದ್ರೆ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನಲ್ಲಿ ವೀಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಸಪೋರ್ಟ್ ಆಲ್ ಮೈ ವೀಡಿಯೋಸ್. ಫಸ್ಟ್ ಸೆಂಟೆನ್ಸ್, ನಿಮ್ಮನ್ನು ಭೇಟಿಯಾದುದು ಸಂತೋಷ ಅಥವಾ ಸಂತೋಷವಾಯಿತು ಅಂದರೆ ನೈಸ್ ಟು ಮೀಟ್ ಯು. ನೈಸ್ ಟು ಮೀಟ್ ಯು. ತಂಡಕ್ಕೆ ಸ್ವಾಗತ. ವೆಲ್ಕಮ್ ಟು ದ ಟೀಮ್. ವೆಲ್ಕಮ್ ಟು ದ ಟೀಮ್. ನಿಮ್ಮ ದಿನ ಶುಭವಾಗಿರಲಿ. ಹ್ಯಾವ್ ಅ ಗುಡ್ ಡೇ. ಹ್ಯಾವ್ ಅ ಗುಡ್ ಡೇ. ದಯವಿಟ್ಟು ಸಭೆಗೆ ಸೇರಿ. ಪ್ಲೀಸ್ ಜಾಯಿನ್ ದ ಮೀಟಿಂಗ್. ಪ್ಲೀಸ್ ಜಾಯಿನ್ ದ ಮೀಟಿಂಗ್. ಸಭೆ ಪ್ರಾರಂಭವಾಗಲಿದೆ. ದ ಮೀಟಿಂಗ್ ಈಸ್ ಅಬೌಟ್ ಟು ಸ್ಟಾರ್ಟ್. ದ ಮೀಟಿಂಗ್ ಈಸ್ ಅಬೌಟ್ ಟು ಸ್ಟಾರ್ಟ್. ಸಭೆಯನ್ನು ಪ್ರಾರಂಭಿಸೋಣ. ಲೆಟ್ಸ್ ಬಿಗಿನ್ ದ ಮೀಟಿಂಗ್. ಲೆಟ್ಸ್ ಬಿಗಿನ್ ದ ಮೀಟಿಂಗ್. ನೆಕ್ಸ್ಟ್ ಸೆಂಟೆನ್ಸ್, ನನ್ನ ಧ್ವನಿ ಕೇಳಿಸುತ್ತಿದೆಯೇ? ಕ್ಯಾನ್ ಯು ಹಿಯರ್ ಮೀ? ಕ್ಯಾನ್ ಯು ಹಿಯರ್ ಮೀ? ದಯವಿಟ್ಟು ನಿಮ್ಮ ಮೈಕ್ ಮ್ಯೂಟ್ ಮಾಡಿ. ಪ್ಲೀಸ್ ಮ್ಯೂಟ್ ಯುವರ್ ಸೆಲ್ಫ್. ಪ್ಲೀಸ್ ಮ್ಯೂಟ್ ಯುವರ್ ಸೆಲ್ಫ್. ದಯವಿಟ್ಟು ನಿಮ್ಮ ಪರದೆಯನ್ನು ಹಂಚಿಕೊಳ್ಳಿ. ಪ್ಲೀಸ್ ಶೇರ್ ಯುವರ್ ಸ್ಕ್ರೀನ್. ಪ್ಲೀಸ್ ಶೇರ್ ಯುವರ್ ಸ್ಕ್ರೀನ್. ಈ ವಿಷಯವನ್ನು ಚರ್ಚಿಸೋಣ. ಲೆಟ್ಸ್ ಡಿಸ್ಕಸ್ ದಿಸ್ ಇಶ್ಯೂ. ಲೆಟ್ಸ್ ಡಿಸ್ಕಸ್ ದಿಸ್ ಇಶ್ಯೂ. ಯಾವುದೇ ಅಥವಾ ಯಾವುದಾದರೂ ಪ್ರಶ್ನೆಗಳಿವೆಯೇ? ಅಂದರೆ ಎನಿ ಕ್ವಶನ್ಸ್? ಎನಿ ಕ್ವಶನ್ಸ್? ದಯವಿಟ್ಟು ಈ ವಿಷಯವನ್ನು ಗಮನಿಸಿ. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್. ಪ್ಲೀಸ್ ನೋಟ್ ದಿಸ್ ಪಾಯಿಂಟ್. ಸಭೆ ಮುಗಿದಿದೆ. ಮೀನ್ಸ್ ದ ಮೀಟಿಂಗ್ ಈಸ್ ಓವರ್. ದ ಮೀಟಿಂಗ್ ಈಸ್ ಓವರ್. ನಾನು ಕೆಲಸವನ್ನು ಪೂರ್ಣಗೊಳಿಸಿದ್ದೇನೆ. ಐ ಹ್ಯಾವ್ ಕಂಪ್ಲೀಟೆಡ್ ದ ಟಾಸ್ಕ್. ಐ ಹ್ಯಾವ್ ಕಂಪ್ಲೀಟೆಡ್ ದ ಟಾಸ್ಕ್. ನಾನು ಅದರ ಮೇಲೆ ಕೆಲಸ ಮಾಡುತ್ತಿದ್ದೇನೆ. ಐ ಆಮ್ ವರ್ಕಿಂಗ್ ಆನ್ ಇಟ್. ಐ ಆಮ್ ವರ್ಕಿಂಗ್ ಆನ್ ಇಟ್. ಕೆಲಸ ಪ್ರಗತಿಯಲ್ಲಿದೆ. ದ ಟಾಸ್ಕ್ ಈಸ್ ಇನ್ ಪ್ರೋಸೆಸ್ ಅಥವಾ ಪ್ರೋಗ್ರೆಸ್. ದ ಟಾಸ್ಕ್ ಈಸ್ ಇನ್ ಪ್ರೋಗ್ರೆಸ್. ನಾನು ಅದನ್ನು ಇಂದು ಮುಗಿಸುತ್ತೇನೆ. ಐ ವಿಲ್ ಫಿನಿಶ್ ಇಟ್ ಟುಡೇ. ಐ ವಿಲ್ ಫಿನಿಶ್ ಇಟ್ ಟುಡೇ. ದಯವಿಟ್ಟು ಕೆಲಸವನ್ನು ನನಗೆ ನೀಡಿ. ಪ್ಲೀಸ್ ಅಸೈನ್ ದ ಟಾಸ್ಕ್ ಟು ಮೀ. ಪ್ಲೀಸ್ ಅಸೈನ್ ದ ಟಾಸ್ಕ್ ಟು ಮೀ. ನನಗೆ ಇನ್ನಷ್ಟು ಸಮಯ ಬೇಕು. ಐ ನೀಡ್ ಮೋರ್ ಟೈಮ್. ಐ ನೀಡ್ ಮೋರ್ ಟೈಮ್. ಕೆಲಸ ಬಾಕಿ ಇದೆ. ದ ವರ್ಕ್ ಈಸ್ ಪೆಂಡಿಂಗ್. ದ ವರ್ಕ್ ಈಸ್ ಪೆಂಡಿಂಗ್. ನಾನು ದಾಖಲೆಯನ್ನು ನವೀಕರಿಸಿದ್ದೇನೆ. ಐ ಹ್ಯಾವ್ ಅಪ್ಡೇಟೆಡ್ ದ ಡಾಕ್ಯುಮೆಂಟ್. ಐ ಹ್ಯಾವ್ ಅಪ್ಡೇಟೆಡ್ ದ ಡಾಕ್ಯುಮೆಂಟ್. ದಯವಿಟ್ಟು ನನ್ನ ಕೆಲಸವನ್ನು ಪರಿಶೀಲಿಸಿ. ಪ್ಲೀಸ್ ರಿವ್ಯೂ ಮೈ ವರ್ಕ್. ಪ್ಲೀಸ್ ರಿವ್ಯೂ ಮೈ ವರ್ಕ್. ನೆಕ್ಸ್ಟ್ ಸೆಂಟೆನ್ಸ್, ಕೆಲಸ ಯಶಸ್ವಿಯಾಗಿ ಪೂರ್ಣಗೊಂಡಿದೆ. ಅಂದರೆ ದ ವರ್ಕ್ ಈಸ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ. ದ ವರ್ಕ್ ಈಸ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ. ದಯವಿಟ್ಟು ನಿಮ್ಮ ಇಮೇಲ್ ಪರಿಶೀಲಿಸಿ. ಪ್ಲೀಸ್ ಚೆಕ್ ಯುವರ್ ಮೇಲ್. ಪ್ಲೀಸ್ ಚೆಕ್ ಯುವರ್ ಮೇಲ್. ನಾನು ಮೇಲ್ ಕಳುಹಿಸಿದ್ದೇನೆ. ಐ ಹ್ಯಾವ್ ಸೆಂಟ್ ದ ಮೇಲ್. ಐ ಹ್ಯಾವ್ ಸೆಂಟ್ ದ ಮೇಲ್. ನನ್ನ ಇಮೇಲ್ ನಿಮಗೆ ಸಿಕ್ಕಿದೆ. ಡಿಡ್ ಯು ರಿಸೀವ್ ಮೈ ಮೇಲ್? ಡಿಡ್ ಯು ರಿಸೀವ್ ಮೈ ಮೇಲ್? ದಯವಿಟ್ಟು ಇಮೇಲ್ಗೆ ಉತ್ತರಿಸಿ. ಮೀನ್ಸ್
Please reply to the mail. Please reply to the mail. ನಾನು ಶೀಘ್ರದಲ್ಲೇ ವಿವರಗಳನ್ನು ಕಳುಹಿಸುತ್ತೇನೆ. I will send the details shortly. I will send the details shortly. ಲಗತ್ತನ್ನು ದಯವಿಟ್ಟು ನೋಡಿ means please find the attachment. Please find the attachment. ನಾನು ಇಮೇಲ್ ಅನ್ನು ಫಾರ್ವರ್ಡ್ ಮಾಡಿದ್ದೇನೆ. I have forwarded the email. I have forwarded the email. ಸ್ವೀಕೃತಿಯನ್ನು ದಯವಿಟ್ಟು ತಿಳಿಸಿ. Kindly acknowledge receipt. Kindly acknowledge receipt. ನಿಮ್ಮ ಇಮೇಲ್ ನನ್ನ ಗಮನಕ್ಕೆ ಬಂದಿಲ್ಲ. I missed your email. I missed your email. ಮಾಹಿತಿಗೆ ಧನ್ಯವಾದಗಳು. Thanks for the update. Thanks for the update. ನೀವು ನನಗೆ ಸಹಾಯ ಮಾಡಬಹುದೇ? Could you help me? Could you help me? Next sentence. ದಯವಿಟ್ಟು ನನಗೆ ಸ್ವಲ್ಪ ಸಮಯ ನೀಡಿ. Please give me some time. Please give me some time. ನೀವು ಇದನ್ನು ವಿವರಿಸಬಹುದೇ? Can you explain this? Can you explain this? Next sentence. ದಯವಿಟ್ಟು ಫೈಲ್ ಕಳುಹಿಸಿ. Please send the file. Please send the file. ದಯವಿಟ್ಟು ಪರಿಶೀಲಿಸಿ ಖಚಿತಪಡಿಸಿ. Kindly check and confirm. Kindly check and confirm. ದಯವಿಟ್ಟು ನನಗೆ ಕರೆ ಮಾಡಿ. Please call me. Please call me. ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. Let me know your thoughts. Let me know your thoughts. ದಯವಿಟ್ಟು ವಿವರಗಳನ್ನು ಹಂಚಿಕೊಳ್ಳಿ. Please share the details. Please share the details. ಅದನ್ನು ಮತ್ತೊಮ್ಮೆ ಹೇಳಬಹುದೇ? Can you repeat that? Can you repeat that? ದಯವಿಟ್ಟು ಒಂದು ಕ್ಷಣ ಕಾಯಿರಿ. Please wait for a moment. Please wait for a moment. ಯೋಜನೆ ಸರಿಯಾದ ದಾರಿಯಲ್ಲಿ ಸಾಗುತ್ತಿದೆ. The project is on track. The project is on track. ಯೋಜನೆ ವಿಳಂಬವಾಗಿದೆ. The project is delayed. The project is delayed. ನಾವು ಈ ಯೋಜನೆಯನ್ನು ಪೂರ್ಣಗೊಳಿಸಬೇಕು. We need to finish this project. We need to finish this project. ಕೊನೆಯ ದಿನಾಂಕ ನಾಳೆಯಾಗಿದೆ. The deadline is tomorrow. The deadline is tomorrow. ನಾವು ಗುರಿಯನ್ನು ಸಾಧಿಸಿದ್ದೇವೆ. We achieved the target. We achieved the target. ಕೆಲವು ಸಮಸ್ಯೆಗಳಿವೆ. There are some issues. There are some issues. ನಮಗೆ ಪರಿಹಾರ ಬೇಕಾಗಿದೆ. We need a solution. We need a solution. ಆದ್ಯತೆಯ ಕೆಲಸಗಳ ಮೇಲೆ ಕೆಲಸ ಮಾಡೋಣ. Let's work on the priority tasks. Let's work on the priority tasks. ಓಕೆ ಗಾಯ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಿಮಗೆ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು, ಹಾಗೆಯೇ ಇದು ನಿಮಗೆ ಹೆಲ್ಪ್ಫುಲ್ ಅನ್ನಿಸ್ತು ಅಂತಂದರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ ಈ ಚಾನಲ್ನ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.